ರಾಜ್ಯದ ತೆಂಗು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ರೈತ ವಿರೋಧಿ ನಡವಳಿಕೆಯ ಕೆಟ್ಟ ಸರ್ಕಾರ ಇದಾಗಿತ್ತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಬ್ಬ ಕಂಜೂಸ್ ಗಿರಾಕಿ ಅಂತ ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಇರುವಂತಹ ತುರುವೇಕೆರೆ ಶಾಸಕರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾತನಾಡಿದರು. ಕೊಬ್ಬರಿ ಬೆಲೆ ವಿಚಾರವನ್ನ ಸದನದಲ್ಲಿ ಬಹು ಸಮಯ ಚರ್ಚೆ ಮಾಡಿದ್ದೇನೆ. ಉತ್ಪಾದನಾ ವೆಚ್ಚ ಅನುಗುಣವಾಗಿ ಬೆಲೆ ನಿಗದಿ ಮಾಡಲು ಒತ್ತಡ ತಂದರೂ ಕೇವಲ 250 ರೂಪಾಯಿಗಳನ್ನು ನೀಡಿ ಜಿಪುಣತನ ಮೆರೆದಿದ್ದಾರೆ. ಈ ಬಗ್ಗೆ ಮುಂದಿನ ವಾರದಲ್ಲಿ ರಾಜ್ಯದ 13 ಜಿಲ್ಲೆಯ ರೈತರ ಸಭೆ ನಡೆಸಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ರವಾನಿಸಿದ್ರು. ಇನ್ನು ಸರ್ಕಾರ ನಡೆಸಲು ಹಣವಿಲ್ಲದೆ ಸರ್ಕಾರಿ ನೌಕರಿಗೆ ವೇತನ ನೀಡಲು ಆಗ್ತಾ ಇಲ್ಲ. ಆ ಜೊತೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ 4-5 ತಿಂಗಳ ಸಂಬಳ ನೀಡಬೇಕಾಗಿದೆ. ಗ್ಯಾರಂಟಿ ಹೆಸರಲ್ಲಿ ಬೇರೆ ಯಾವ ಅಭಿವೃದ್ಧಿ ಕೆಲಸ ಮಾಡದ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯ ಒಪ್ಪಿಕೊಳ್ಳಬೇಕಾಗಿದೆ ಎಂದು ಕಿಡಿಕಾರಿದ್ರು. ಈ ಹಿಂದೆ ಬಿಜೆಪಿ ಸರ್ಕಾರ 40% ಅಂತಿದ್ರು, ಈಗ ಕಾಂಗ್ರೆಸ್ 60% ಸರ್ಕಾರ ಎನಿಸಿದೆ ಎಂದು ವ್ಯಂಗ್ಯವಾಡಿದ್ರು. ಅಂತದ್ರಲ್ಲಿ ನಾವು ಅವ್ರ ಬಗ್ಗೆ ಏನ್ ಮಾತಾಡೋದಿತ್ರಿ? ಯಾಕೆ ತರಬೇಕು? ಸರ್ವೆ ಮಾಡಿ, ಕರೆಕ್ಟ್ ಸರ್ವೆ ಮಾಡಿ, ಆಯಾ ಸಮಾಜದವರಿಗೆ ಕೊಡಿ, ಮಾಡ್ಲಿ. ಅದ್ಬಿಟ್ಟು ಕ್ವಿಕ್ ಚೂಸ್ ಮಾಡೋದು ವಿಮ್ಸನ್ ಫ್ಯಾನ್ಸಿ ಇಲ್ಲ. ಒಂದು ಸಮಾಜ ಇವರು ಕಡಿಮೆ ಮಾಡ್ಬಿಟ್ರೆ ಏನು ಬೇರೆ ಸತ್ತೋಗ್ಬಿಡ್ತಾರ? ಶಾಸಕತೆ ಈಗ ನಾನು ಎಂಪಿಗೆಲ್ಲ ನಿಲ್ಲಲ್ಲ, ನಾನು ನಿಲ್ಲಲ್ಲ. ನನ್ಗೆ ಅಧಿಕಾರ ಐತೆ, ಇದನ್ನೇ ಮಾಡೋದು ಚೆನ್ನಾಗಿ. ಬೇರೆ ಯಾರ ಪುಣ್ಯಾತ್ಮ ನಿಂತ್ಕೊಳ್ಳಿ, ಸಪೋರ್ಟ್ ಮಾಡೋಣ. ನಮ್ದೇನೈತೆ? ನಿಮ್ದೇನಿಲ್ಲ. ಬೆಂಬಲ ಬೆಲೆನ ನಿಗದಿ ಮಾಡ್ಲಿಕ್ಕೆ ಸರ್ಕಾರ ಮಾತಾಡಿದ್ದೀನಲ್ಲಪ್ಪ, ಇದೇನು ಇದೆಯಾ? ಇದು ಕೆಟ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ. ನಾವು ಬರೋ ವಾರದಲ್ಲಿ ಮೀಟಿಂಗ್ ಕರೀತಾ ಇದ್ದೀನಿ, ಕರೆದು ಒಂದು ತೀರ್ಮಾನ ಮಾಡ್ತೀವಿ. 13 ಜಿಲ್ಲೆ ರೈತರಿಗೆ ಅನ್ಯಾಯ ಆಗಿದೆ, ಅವ್ರ ಪರ ನಾವು ಧ್ವನಿ ಎತ್ತೀವಿ. 15,000 ಕೊಬ್ಬರಿ ಮಾಡ್ಲೇಬೇಕು. ಈ ಸಿಎಂ ಕಂಜೂಸ್ ಗಿರಾಕಿ, ರೈತ ವಿರೋಧಿ ಗಿರಾಕಿ. ಇದರಿಂದ ಇವನಿಂದ ರೈತರಿಗೆ ನಾವು ಅನುಕೂಲ ಆಗಲ್ಲ. ಹೋರಾಟಕ್ಕೆ ನನ್ನ ಸಪೋರ್ಟ್ ಇದೆ.